ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಹೀಗೆ ಬುಧವಾರದ ಒಂದು ಸಂಜೆ ಮೇಲೆ ವ್ಲಾಗ್ ಮಾಡೋಣ, ನನ್ನ ಮಕ್ಕಳ ಪರಿಚಯ ಮಾಡಿಕೊಡೋಣ ಅಂತ ನಾನು ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ನನ್ನಿಬ್ಬರು ಮಕ್ಕಳಿದ್ದಾರೆ. ಇವನ ಹೆಸರು ಉತ್ಸವ ಅಂತ, ಇವಳ ಹೆಸರು ಉನ್ನತಿ ಅಂತ. ಇವ್ರ ಪರಿಚಯ ಇವರೇ ಮಾಡ್ಕೊಳ್ಳಿ. ನನ್ನ ಹೆಸರು ಉನ್ನತಿ, ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಉತ್ಸವ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ಏನಕ್ಕೆ ರಜೆ ಕೊಟ್ಟಿದ್ರು ನಿಮಗೆ? ನಮ್ಮ ಮಾಜಿ ಮುಖ್ಯಮಂತ್ರಿ CM ಕೃಷ್ಣ ಅವರು ನಿಧನಿಸಿದ್ದಾರೆ. ಅದಕ್ಕೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನಾನು ಅಷ್ಟೇ. ಇವತ್ತು ತಿಂಡಿ ಮೀನು ಸಾರು ಮತ್ತು ರೊಟ್ಟಿಯನ್ನು ಮಾಡಿದ್ದೆ. ಇವರು ತಿನ್ನಲ್ಲ ಮೀನು ಸಾರು, ಹಾಗಾಗಿ ಇವರಿಗೆ ಜುನ್ಕ ಮತ್ತು ರೊಟ್ಟಿಯನ್ನು ಮಾಡಿಕೊಟ್ಟಿದ್ದೆ. ಮತ್ತು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಹೀಗೆ ಒಂದು ಸಂಜೆ ಮೇಲೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಎಲ್ಲ ಚೆನ್ನಾಗಿದ್ದೀರಲ್ಲ? ನಾನು ಹಿಂದೆ ಏನು ಅಂದರೆ ನಿನ್ನೆ ದಿವಸ ಒಂದು ಪನ್ನೀರ್ ಮತ್ತು ಕಾರ್ನ್ ಹಾಕಿ ಒಂದು ಬಿರಿಯಾನಿ ಥರ ಮಾಡಿದ್ದೆ. ಅದು ಚೆನ್ನಾಗಿ ಬಂದಿದೆ. ಆ ವಿಡಿಯೋನ ಶೇರ್ ಮಾಡ್ತೀನಿ, ನೋಡಿ. ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಸೀಬೆಕಾಯಲ್ಲಿ ಒಂದು ಜ್ಯೂಸ್ ಮತ್ತು ಒಂದು ಸ್ಮೂತಿ ಮಾಡಿದ್ದೀನಿ. ಅದು ಕೂಡ ಮಕ್ಕಳಿಗೆ ತುಂಬ ಹೆಲ್ತಿಯಾಗಿರುತ್ತೆ. ಆ ಥರ ನೀವು ಕೂಡ ಮಾಡಿಕೊಡಿ ಮಕ್ಕಳಿಗೆ, ಚೆನ್ನಾಗಿರುತ್ತೆ. ಮತ್ತು ನಾವು ಕೂಡ ತೊಗೋಬೋದು, ದೊಡ್ಡವರು ಕೂಡ ಆ ಜ್ಯೂಸು ಮತ್ತು ಸ್ಮೂತಿಯನ್ನು ತೊಗೋಬೋದು, ಚೆನ್ನಾಗಿರುತ್ತೆ. ಮತ್ತು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ವೀಡಿಯೋಗಳಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮುಂದೆ ಏನು ನಾನು ಕುಕ್ಕಿಂಗ್ ಆಗಿರ್ಬೋದು, ನನಗೇನು ಗೊತ್ತಿದೆ ಹೆಲ್ತ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಮತ್ತು ನೆಕ್ಸ್ಟು ಮುಂದೆ ವೀಡಿಯೋಗಳಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹೇಳಿದ್ನಲ್ಲ, ಅದೇ ಪನ್ನೀರ್ ಪಲಾವ್ ಮತ್ತು ಪನ್ನೀರ್ ಮತ್ತು ಕಾರ್ನ್ ಪಲಾವ್ ಅಂತ, ಅದನ್ನು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆಯಲ್ಲಿ ಸಾಸಿವೆ ಮತ್ತು ಇದು ಜೀರಿಗೆ ಹಾಕಬೇಕು. ಮತ್ತು ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆನೂ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಹಾಕಲಿಲ್ಲ. ಚಕ್ಕೆ ಲವಂಗ ಹಾಕ್ಬೋದು. ನಾನು ಬಿರಿಯಾನಿ ಪೌಡ್ರ್ ಹಾಕಿದ್ನಲ್ಲ, ಸಾಕು ಅಂಥೇಳಿ ಅಷ್ಟೇ ಹಾಕಿದ್ದೀನಿ. ನೆಕ್ಸ್ಟು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಬೇಕು. ಅದೆಲ್ಲ ಫ್ರೈ ಆದ ನಂತರ ನಾವೇನು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ನೆಕ್ಸ್ಟ್ ಎಣ್ಣೆ ಕಾಯ್ದು ನಾನು ಸಾಸಿವೆ ಅದು ಹಾಕಿದ್ದೀನಿ ಫ್ರೆಂಡ್ಸ್. ಜೀವನದಲ್ಲಿ ಕನಸುಗಳು ತುಂಬ ಅವಶ್ಯಕ. ಆ ಕನಸುಗಳನ್ನು ನಾವು ಮುಟ್ಟಬೇಕಾದ್ರೆ ನಮ್ಮ ಏನು ಈ ಕೆಲಸ ಇರುತ್ತೆ ಅದು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಆಗ ಮಾತ್ರ ನಮ್ಮ ಕನಸುಗಳನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ನಲ್ಲ, ಮತ್ತು ಟೊಮೊಟೊ ಈರುಳ್ಳಿಯನ್ನು ಹಾಕಿದ್ದೀನಿ. ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಪನ್ನೀರ್ ಮತ್ತು ಕಾರ್ನ್ ಹಾಕಬೇಕು. ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಅಂತ ಫ್ರೈ ಮಾಡ್ತಿದ್ದೀನಿ. ಹೀಗೆ ನಾನು ಕೆಲವೊಂದು ಏನೋ ಒಂದು ಅನಿಸಿಕೆಗಳಿದೆ, ಅದನ್ನು ನಾನು ಮುಂದಿನ ವೀಡಿಯೋಗಳನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಮತ್ತು ಈಗ ನಾನು ಪನ್ನೀರ್ ಹಾಕಿದೆ. ಚೆಂದಾಗಿ ತೊಳೆದು ಪನ್ನೀರನ್ನು ಹಾಕಬೇಕು. ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅದು ಗಟ್ಟಿ ಆಗುತ್ತೆ. ಪನ್ನೀರು ಸ್ವಲ್ಪ ಮಿದು ಇರುತ್ತಲ್ಲ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಿದರೆ ಅದು ಹುಡಿ ಅಂದರೆ ಪುಡಿ ಆಗಲ್ಲ. ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಅದು ಹಂಗೆ ಪೀಸ್ ಇರುತ್ತೆ. ಅದನ್ನು ಫ್ರೈ ಮಾಡ್ಕೊಂಡ ನಂತರ ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ಸ್ವಲ್ಪ ಉಪ್ಪು ಹಾಕ್ಬೋದು. ಅದು ಸ್ವಲ್ಪ ಉಪ್ಪು ಹಾಕಿದರೆ ಅದು ಸಪ್ಪೆ ಇರುತ್ತಲ್ಲ ಪನ್ನೀರು, ಅದು ಉಪ್ಪು ಮತ್ತು ಖಾರದ ಪುಡಿ ಎಲ್ಲ ಹಾಕಿದರೆ ಸ್ವಲ್ಪ ಅದು ಕುಡ್ಕೊಳ್ಳುತ್ತೆ. ಅದು ಟೇಸ್ಟ್ ಬರುತ್ತೆ ತಿನ್ನುವಾಗ. ನಾನು ಖಾರದ ಪುಡಿ ಹಾಕಲಿಲ್ಲ, ಮರ್ತೋಯ್ತು. ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿದ್ದೆ. ಈಗ ಕಾರ್ನ್ ಹಾಕ್ತಿದ್ದೀನಿ, ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿತ್ತು. ಅದು ಎಳೆಯದಾಗಿತ್ತು. ನಾನು ತುಂಬ ವೆರೈಟಿ ಬಿರಿಯಾನಿಗಳನ್ನು ಮಾಡ್ತಾ ಹೋಗ್ತೀನಿ. ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು, ಬೇಬಿ ಕಾರ್ನು, ಪನ್ನೀರು,
ಮತ್ತು ವೆಜಿಟೇಬಲ್ದು ಬಿರಿಯಾನಿ ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ನು ಎಲ್ಲ ಮಾಡ್ತೇನೆ, ಮಟನ್ನು ಚಿಕನ್ನೆಲ್ಲ. ಈಗ ನೋಡಿ ಅಕ್ಕಿ ತೊಳೆದು ಹಾಕ್ತಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ, ಅದಷ್ಟು ಎಲ್ಲ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿ, ನಂತರ ಸ್ವಲ್ಪ ಖಾರದ ಪುಡಿ ಮೊದಲಿಗೆ ಹಾಕ್ಬೋದು ಸ್ವಲ್ಪ, ಅದು ಫ್ರೈ ಇದು ಏನು ಅಂದರೆ ಪನ್ನೀರು ಚೆನ್ನಾಗಿ ಕುಡ್ಕೊಳ್ಳುತ್ತೆ, ಉಪ್ಪು ಖಾರ ಕುಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಖಾರದ ಪುಡಿ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನಂತರ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕಿ, ನಂತರ ಇದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪು ಹಾಕ್ಕೋಬೋದು. ಇದರಲ್ಲೇ ಪಾಲಕ್ ಪನ್ನೀರ್ ಬಿರಿಯಾನಿನೂ ಮಾಡ್ಬೋದು, ಇದು ಚೆನ್ನಾಗಿ ಬರುತ್ತೆ. ಅದ ನಂತರ ಬಿರಿಯಾನಿ ಪೌಡ್ರ್ ಹಾಕಿ ಎಲ್ಲ ಹಾಕಿ ಮುಚ್ಚಿಟ್ಟಿದ್ದೆ. ಅದು ನೆಕ್ಸ್ಟು ನೋಡಿ ಈಗ ಬಂದಿದೆ. ನಾನು ಮತ್ತು ಸೀಬೆಕಾಯಿ ಮತ್ತು ಸ್ಮೂತಿ ಹೇಳಿದ್ನಲ್ಲ, ಅದು ಮತ್ತು ಜ್ಯೂಸ್ ಮಾಡಿದ್ದೀನಿ. ಅದು ಮಕ್ಕಳಿಗೆ ತುಂಬ ಒಳ್ಳೆಯದು. ಅದನ್ನು ಮಕ್ಕಳು ನೋಡಿ ತರಕಾರಿ ತಿನ್ನೋಕ್ಕೆ ಕೇಳೋದಿಲ್ಲ, ಅದನ್ನು ಜ್ಯೂಸ್ ಮಾಡಬೇಕು. ಅದರೊಳಗಿನ ಪಪ್ಪೆಲ್ಲ ತೆಗೆದು ಹಾಲು ಕಲ್ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿಕೊಟ್ರೆ ಮತ್ತು ಸ್ಮೂತಿ ಮಾಡಿಕೊಟ್ರೆ ಒಳ್ಳೆಯದು. ನೋಡಿ ನನ್ನ ಮಕ್ಕಳು ತಿಂದು ಹೇಗೆ ಖುಷಿಪಟ್ಟರು. ಜ್ಯೂಸ್ ಒಳ್ಳೆ ಕಲರ್ಫುಲ್ಲಾಗಿದೆ, ಜ್ಯೂಸು ಕೂಡ ಕುಡಿತಾರೆ. ತುಂಬ ಹೆಲ್ದಿ ಫ್ರೆಂಡ್ಸ್. ಈ ರೀತಿ ವೆಜಿಟೇಬಲಲ್ಲಿ ಮತ್ತು ಫ್ರೂಟ್ಸಲ್ಲಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತಿ ಇರುತ್ತೆ. ನಾವು ಕೂಡ ಇದನ್ನು ಕುಡಿಬೋದು ಫ್ರೆಂಡ್ಸ್. ಆಯಿತು ಫ್ರೆಂಡ್ಸ್, ಮುಗಿಸ್ತಿದ್ದೀನಿ ವಿಡಿಯೋ.